ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ನಾನಿವತ್ತು ಸಬ್ಬಕ್ಕಿ ಪಾಯಸ ಮಾಡೋದು ಯಾವ ಥರ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಸಬ್ಬಕ್ಕಿನ ನಾನು ನೆನೆಸಿಟ್ಕೊಂಡಿದ್ದೆ. ಇಲ್ಲಿ 1/2 ಲೀಟರ್ ಹಾಲನ್ನ ಮಿಲ್ಕ್ನ ನಾನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಬಿಸಿ ಆಗಲಿ ಅದು. ನೆಕ್ಸ್ಟು ಸಬ್ಬಕ್ಕಿನ ಯಾವ ಥರ ನೆನೆಸಿದ್ದೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸಬ್ಬಕ್ಕಿನ ನಾವು ನೈಟ್ ಮಾಡೋದಾದರೆ ಮಾರ್ನಿಂಗೇ ನೆನೆಸ್ಬೇಕು. ಅದು 7 to 8 hours ಅಥವಾ 7 to 9 hours ಆದರೂ ಅಟ್ಲೀಸ್ಟ್ ಅದು ನೀರಲ್ಲಿ ನೆನಿಬೇಕು, ಸಾಫ್ಟ್ ಆಗಬೇಕು. ಸೊ ಮತ್ತು ಇಲ್ಲಿ ಶಾವಿಗೆ ಹುರ್ಕೊತಾ ಇದ್ದೀನಿ ನಾನು ಇನ್ನೊಂದು ಕಡೆ. ಸಬ್ಬಕ್ಕಿ ಮತ್ತು ಶಾವಿಗೆ ಜೊತೆಗೆ ಮಾಡಿದರೆ ಪಾಯಸ ತುಂಬ ಚೆನ್ನಾಗಿರುತ್ತೆ. ಅದು ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು, 1 ಟೇಬಲ್ ಸ್ಪೂನಷ್ಟು ತುಪ್ಪದಲ್ಲಿ ಶಾವಿಗೆ ಹುರಿಯೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೀವು ನೈಟ್ ಮಾಡೋದಾದರೆ ಮಾರ್ನಿಂಗ್ ನೆನೆ ಹಾಕಬೇಕು ಸಬ್ಬಕ್ಕಿನ. ನೋಡಿ, ಇವಾಗ ಮಿಲ್ಕ್ ಕುದೀತಾ ಇದೆ. ಇಲ್ಲ ಮಾರ್ನಿಂಗ್ ಬೆಳಗ್ಗೆನೇ ಮಾಡ್ಕೋಬೇಕು, ಡೇ ಮಾಡ್ಕೋಬೇಕು ಅಂದರೆ ನೈಟ್ ನೆನೆ ಹಾಕಬೇಕು. 7 to 9 hours ಅದು ಚೆನ್ನಾಗಿ ನೀರಲ್ಲಿ ನೆನಿಬೇಕು ಸಬ್ಬಕ್ಕಿ. ಸೊ ಈಗ ಹಾಲು ಕುದೀತಾ ಇದೆ, ನಾನು ಅದಕ್ಕೆ ಸಬ್ಬಕ್ಕಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಗಟ್ಟಿ ಇರುತ್ತೆ ಸಬ್ಬಕ್ಕಿ, ಅದು ನೀರಲ್ಲಿ ನೆನೆ ಹಾಕೋದ್ರಿಂದ ಸಾಫ್ಟ್ ಆಗುತ್ತೆ, ಸ್ಮೂತ್ ಆಗುತ್ತೆ. ಈಗ ಹಾಲಲ್ಲೇ ಹಾಕಿದ್ಮೇಲೆ ಹಾಲಲ್ಲೂ ಕೂಡ ಅಷ್ಟೇ, ಅದು ತುಂಬ ಸಾಫ್ಟ್ ಆಗೋ ಥರ ಕುಕ್ ಮಾಡಬೇಕು ಅದನ್ನು. ಒಂದು ಕಡೆ ಶಾವಿಗೆನೂ ಕೂಡ ಹುರ್ಕೊತಾ ಇದ್ದೀನಿ. ಶಾವಿಗೆ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಬರೀ ಸಬ್ಬಕ್ಕಿ ಆದರೆ ಚೆನ್ನಾಗಿರೋದಿಲ್ಲ ಟೇಸ್ಟ್ ಅದು. ಇದು ಸಬ್ಬಕ್ಕಿ ಈ ಸಮ್ಮರಲ್ಲಿ ದೇಹಕ್ಕೆ ತುಂಬ ತಂಪು, ತುಂಬ ಒಳ್ಳೆಯದದು. ಸಬ್ಬಕ್ಕಿ ಪಾಯಸ ತಿನ್ನೋದ್ರಿಂದ ಈ ಸಮ್ಮರಲ್ಲಿ, ಬಿಸಿಲಲ್ಲಿ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಶಾವಿಗೆ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕು ಅದನ್ನು, ಶಾವಿಗೆನ. ಈಗ ಸಬ್ಬಕ್ಕಿ ಸ್ಮೂತಾಗಿ ಬಂದಿದೆ ಅಂತ ಚೆಕ್ ಮಾಡ್ತಾ ಇರಬೇಕು, ನೋಡ್ತಾ ಇರಬೇಕು ಈ ಥರ. ತುಂಬ ಬಿಸಿ ಇರುತ್ತದು. ನೋಡಿ, ಈಗ ಪ್ರೆಸ್ ಮಾಡಿದ ತಕ್ಷಣ ಅದು ಈ ಥರ ಆಗಬೇಕು, ಬ್ರೇಕ್ ಆಗಬೇಕು. ಸೊ ಅದು ಬೆಂದಿದೆ ಈಗ ಸಬ್ಬಕ್ಕಿ. ಸೊ ಈಗ ಶಾವಿಗೆನ ಹಾಕಬೇಕು ಅದಕ್ಕೆ, ಹುರಿದಿತ್ತಂಥ ಶಾವಿಗೆ ಹಾಕಬೇಕು. ನಿಮಗೆ ಮಿಲ್ಕ್ ಏನಾದರೂ ಕಡಿಮೆ ಅನಿಸಿದರೆ ಶಾವಿಗೆ ಹಾಕೋದ್ರಿಂದ ಮತ್ತು ಇನ್ನೊಂದು ಸ್ವಲ್ಪ ಮಿಲ್ಕ್ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಗಟ್ಟಿಯಾಗುತ್ತೆ ಇದು ಪಾಯಸ, ಅದಕ್ಕೋಸ್ಕರ ತೆಳುವಾಗಿದ್ದರೆ ಚೆನ್ನಾಗಿರುತ್ತೆ ಟೇಸ್ಟು. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಜೊತೆಗೆ ನಾನು ಗೋಡಂಬಿನ ಹುರ್ಕೊತಾ ಇದ್ದೀನಿ ಇವಾಗ ತುಪ್ಪದಲ್ಲಿ. ಗೋಡಂಬಿ, ದ್ರಾಕ್ಷಿ ಇದ್ದರೆ ದ್ರಾಕ್ಷಿನೂ ಹಾಕ್ಬೋದು ಇದಕ್ಕೆ. ನೋಡಿ, ಚೆನ್ನಾಗಿ ಕುದೀತಾ ಇದೆ ಇದು. ಇಲ್ಲಿ ಗೋಡಂಬಿನ ಗೋಲ್ಡನ್ ಬ್ರೌನ್ ಬರೋ ತನಕ ತುಪ್ಪದಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ತುಪ್ಪ ಹಾಕಿದ್ದೀನಿ ಇದಕ್ಕೂ ಕೂಡ. ಗೋಲ್ಡನ್ ಬ್ರೌನ್ ಬರೋ ತನಕ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಹಾಲಲ್ಲೇ ಮಾಡೋದ್ರಿಂದ ಸಬ್ಬಕ್ಕಿ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ದೇಹಕ್ಕೆ ತಂಪು ಕೂಡ ಕೊಡುತ್ತೆ, ಅದು ಒಳ್ಳೆಯದು ಕೂಡ ನಮ್ಮ ಬಾಡಿಗೆ. ಸಬ್ಬಕ್ಕಿ ಪಾಯಸ ತಿನ್ನೋದ್ರಿಂದ ಈ ಸಮ್ಮರಲ್ಲಿ. ಸಾಫ್ಟ್ ಆಗಿದೆ ಈಗ ಸಬ್ಬಕ್ಕಿ ಮತ್ತು ಶಾವಿಗೆ ಎರಡು ಕೂಡ ಸಾಫ್ಟ್ ಆಗಿದೆ ಚೆನ್ನಾಗಿ. ಗೋಡಂಬಿನೂ ಫ್ರೈ ಆಗಿದೆ, ಈಗ ಗೋಲ್ಡನ್ ಬ್ರೌನ್ ಬರ್ತಾ ಇದೆ ಅದು.
ತುಪ್ಪದಲ್ಲಿ ಫ್ರೈ ಆಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಪಾಯಸದಲ್ಲಿ ಸ್ಮೂತ್ ಆಗುತ್ತೆ, ಗೋಡಂಬಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈಗ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. 3 ಸ್ಪೂನ್ ಶುಗರ್ ಆ್ಯಡ್ ಮಾಡಬೇಕು. ಇದಕ್ಕೆ 2 ಸ್ಪೂನ್ ಹಾಕಿದ್ದೀನಿ. 3 ಸ್ಪೂನು. ಸ್ವೀಟ್ ಕಡಿಮೆ ಅನಿಸಿದರೆ ಮತ್ತು 3½ ಕಪ್ ಕೂಡ ಆ್ಯಡ್ ಮಾಡ್ಕೋಬೋದು ಶುಗರ್ನ ಲಾಸ್ಟಲ್ಲಿ ಆ್ಯಡ್ ಮಾಡಬೇಕು. ಸಬ್ಬಕ್ಕಿ ಎಲ್ಲ ನೀಟಾಗಿ ಸ್ಮೂತಾಗಿ ಬೆಂದ ಮೇಲೆ ಶುಗರ್ನ ಆ್ಯಡ್ ಮಾಡಬೇಕು. ಈಗ ನಾನು ಮಿಲ್ಕ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು MTR ಮಿಲ್ಕ್ ಪೌಡ್ರು ನೋಡಿ. MTR ಮಿಲ್ಕ್ ಪೌಡ್ರ್ ಅಂತ ಸಿಗುತ್ತೆ. ಇದು ಮಿಲ್ಕ್ ಪೌಡ್ರು ಅಥವಾ ಬಾದಾಮ್ ಪೌಡ್ರು ಅಂತಲೂ ಕೂಡ ಕರೀತಾರೆ ಇದನ್ನು. ಬಾದಾಮ್ ಪೌಡ್ರನ್ನ ಪಾಯಸಕ್ಕೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ ಎಲ್ಲ ಪಾಯಸಕ್ಕೂ ಹಾಕ್ತೀನಿ ಇದನ್ನು. ಬಾದಾಮ್ ಪೌಡ್ರ್ ಅಂತ ಹೇಳ್ತಾರೆ. ಶಾಪಲ್ಲಿ ಬಾದಾಮ್ ಪೌಡ್ರ್ ಅಂತ ಸಿಗುತ್ತೆ MTR. ಸೊ ಅದನ್ನು ಈ ಥರ ಪಾಯಸಕ್ಕೆ ಡೈರೆಕ್ಟ್ಲಿ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಬೇಕಾದರೆ. ಈಗ ಗೋಡಂಬಿ ಆ್ಯಡ್ ಮಾಡ್ತಾಯಿದ್ದೀನಿ. ರೆಡಿಯಾಗಿದೆ ಪಾಯಸ ಈಗ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.